ಚಿಕನ್ ಪೆಪ್ಪರ್, 3 ಚಮಚ ಕಾಳುಮೆಣಸು, 6 ಚಮಚ ಕೊತ್ತಂಬರಿ, 2 ಚಮಚ ಜೀರಿಗೆ ಎಲ್ಲವನ್ನು ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಬೇಕು. 5-6 ಕರಿಬೇವಿನ ಎಲೆ, ಹಸಿಮೆಣಸು 1, ಬೆಳ್ಳುಳ್ಳಿ 1 ಗೆಡ್ಡೆ, 4 ಟೊಮೆಟೊ, 4 ನೀರುಳ್ಳಿ, ತೊಳೆದು ತುಂಡರಿಸಿಟ್ಟಂತಹ ಚಿಕನ್, ಬಾಣಲೆಯಲ್ಲಿ ಎಣ್ಣೆಯನ್ನು ಸುರಿದು ಕರಿಬೇವಿನ ಎಲೆಯನ್ನು ಹಾಕಿ 1 ಗೆಡ್ಡೆ ಈರುಳ್ಳಿಯನ್ನು ತುಂಡರಿಸಿದ್ದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ತುಂಡು ಮಾಡಿದ ಹಸಿಮೆಣಸಿನಕಾಯಿಯನ್ನು ಕೇವಲ ಟೇಸ್ಟಿಗೋಸ್ಕರ ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ತುಂಡರಿಸಿಟ್ಟಂತಹ ನೀರುಳ್ಳಿಯನ್ನು ಸಂಪೂರ್ಣವಾಗಿ ಬಿಡಿಸಿ ಕಾದ ಎಣ್ಣೆಗೆ ಸೇರಿಸ್ತಾ ಸೌಟನ್ನು ಮಗ್ಸ್ತಾ ಇರಬೇಕು. ಈರುಳ್ಳಿ ಬೇಗನೆ ಕಾಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಮಗ್ಚಿ ನಂತರ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಇಡಬೇಕು. ಸ್ವಲ್ಪ 5 ನಿಮಿಷ ಬಿಟ್ಟು ಪುನಃ ನೋಡಿದಾಗ ನೀರುಳ್ಳಿ ಕಾದಿರ್ತದೆ. ಅದಕ್ಕೆ ಅರ್ಧ kg ಚಿಕನನ್ನು ಮಿಕ್ಸ್ ಮಾಡ್ತಾ ಪುನಃ ಸೌಟಿನಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ಚಿಕನ್ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕಾ ಅಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಪುನಃ ಸೌಟಿನಲ್ಲಿ ತಿರುಗಿಸಬೇಕು. ಆಮೇಲೆ ಅರಶಿಣದ ಹುಡಿಯನ್ನು ಇದಕ್ಕೆ ಸೇರಿಸ್ತಾ ಹೋಗಬೇಕು. ಹಾಗೆ ಸೌಟಿನಲ್ಲಿ ತಿರುಗಿಸ್ತಾ 10 ನಿಮಿಷಗಳ ಕಾಲ ಲಿಡ್ಡನ್ನು ಮುಚ್ಚಿ ಬೇಯಿಸಲಿಕ್ಕೆ ಇಡಬೇಕು. 10 ನಿಮಿಷದ ನಂತರ ತೆರೆದು ನೋಡಿದಾಗ ಚಿಕನ್ ಬೆಂದಿರ್ತದೆ. ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆಮೇಲೆ ತುಂಡರಿಸಿಟ್ಟಂತಹ ಟೊಮೆಟೊವನ್ನು ಸೇರಿಸಬೇಕು. ಇನ್ನೊಮ್ಮೆ ಸೌಟು ಹಾಕಿ ತಿರುಗಿಸಿ ಎಲ್ಲವನ್ನು ಪುನಃ ಒಂದು 2-3 ನಿಮಿಷ ಬೇಯಲಿಕ್ಕೆ ಲಿಡ್ಡನ್ನು ಮುಚ್ಚಿ ಇಡಬೇಕು. ನಂತರ ಈ ರೀತಿಯ ಫ್ಲೇವರ್ ನಿಮಗೆ ಸಿಗ್ತದೆ. ಹಾಗೆ ನಾವು ಹುಡಿ ಮಾಡಿಟ್ಟಂತಹ ಕೊತ್ತಂಬರಿ, ಜೀರಿಗೆ ಹಾಗೂ ಕಾಳು ಮೆಣಸಿನ ಹುಡಿಯನ್ನು ಈಗ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದನ್ನು ಕೂಡ ಎಲ್ಲವನ್ನು ಒಂದು ಸಲ ಸೌಟಿನಿಂದ ಮಗುಚಿ ಪುನಃ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಚಿಕನ್ಗೆ ಮಸಾಲೆ ಚೆನ್ನಾಗಿ ಇಳ್ಕೊಂಡ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಅದಕ್ಕೆ ಹೊಸ ಫ್ಲೇವರನ್ನು ಕೊಡಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಈಗ ರುಚಿಯಾದ ಚಿಕನ್ ಪೆಪ್ಪರ್ ರೆಡಿ. ನೀರು ದೋಸೆಯೊಂದಿಗೆ ಬನ್ನಿ ಸವಿಯೋಣ. ವಾವ್, ಸೂಪರ್. ಚೆನ್ನಾಗಿದೆ. ಸೂಪರ್. ಸೂಪರ್. ಸೂಪರ್.